ಓಂ ಸಚ್ಚಿದಾನಂದ ದುಗ್ಧಾಬ್ಧಿಂ ನಿಜ ಸತ್ಯಹಿತೋಕ್ತಿಭಿಃ ಲೋಪಯಂತಂ ಹೃದಜ್ಞಾನಂ ಗುರುರಾಜನಮಾಮ್ಯಹಂ ಭೋ ಗುರೋ ಮನ್ಮನೋ ಭೃಂಗಃ ತ್ವತ್ಪದಾಬ್ಜೇ ನಿಲೀಯತೆ ತ್ವದುಕ್ತಿಮಕರಂದೇನ ಪೋಷಯ ಶ್ರೀಧರ ಪ್ರಭೋ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಬಹುಮುಖ್ಯವಾಗಿ ಎಲ್ಲರೂ ನಿಮಗೆ ತಿಳಿಸ್ತಕ್ಕಂಥದ್ದು ಸಿಂಹರಾಶಿಗೆ ಗುರುಬಲ ಹೋಗ್ತಾ ಇದೆ ಅಂತ. ಹೌದು, ಸತ್ಯ. ಗುರುಬಲ ಅನ್ನುವಂಥದ್ದು ಹೋಯ್ತು, ನಿಮಗೆ ಜೂನ್ 2ನೇ ತಾರೀಕಿಗೆ ಮುಗಿಯಿತು. ಹಾಗಾದ್ರೆ ಏನ್ ಮುಂದಕ್ಕೆ ಸಿಂಹರಾಶಿಯವರಿಗೆ ಅಂದ್ರೆ, ಜೂನ್ ತಿಂಗಳು ನಿಮ್ಗೇನು ಭಯ ಇಲ್ಲ. ಯಾಕೆ ಅಂತಂದ್ರೆ, ಗುರು ತಮ್ಮ ಸ್ಥಾನವನ್ನ ಬದಲಾವಣೆ ಮಾಡಿದ ತಕ್ಷಣನೇ ಬದಲಾವಣೆ ಮಾಡಿದಂತ ರಾಶಿಗೆ ಉನ್ನತ ಫಲ ಕೊಟ್ಬಿಡಲ್ಲ, ಅಥವಾ ಬಿಟ್ಟೋಗಿರೋಂಥ ರಾಶಿಗೆ ಕೆಟ್ಟ ಫಲ ಕೊಟ್ಬಿಡಲ್ಲ. ಸ್ವಲ್ಪ ಸಮಯ ತಗೊಳುತ್ತೆ, ಕನಿಷ್ಠ 1 ತಿಂಗಳು ಸಮಯ ತಗೊಳುತ್ತೆ. ಗುರು ಇನ್ನೊಂದು ರಾಶಿಗೆ ಹೋದ್ರೂ ಕೂಡ ಈ ರಾಶಿಯ ಸಂಪೂರ್ಣ ಬಲಹೀನ ಆಗೋದಕ್ಕೆ. ಹಾಗಾಗಿ 1 ತಿಂಗಳು ಒಂದು ಗ್ರೇಸ್ ಪಾಯಿಂಟ್ ಅಂತ ತಗೋಬಹುದು ನಾವು ಸಿಂಹರಾಶಿಯವರಿಗೆ. ಒಂದು ಗ್ರೇಸ್ ಪಾಯಿಂಟ್ ಜೂನ್ ತಿಂಗಳಲ್ಲಿ ಗುರುಬಲ ಇದೆ ಅಂತಾನೆ ನಾವು ತಗೋಬಹುದು. ಯಾಕೆಂದ್ರೆ ಒಂದು ಗ್ರಹ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದ್ಮೇಲೆ 0 ಡಿಗ್ರಿಯಿಂದ ಶುರುವಾಗಿ 30 ಡಿಗ್ರಿವರೆಗೂ ಇರುತ್ತೆ. ಈಗ ಜೂನ್ 2ನೇ ತಾರೀಕಿಗೆ 0 ಡಿಗ್ರಿಗೆ ಚೇಂಜ್ ಆಗುತ್ತೆ. ಅಂದ್ರೆ ಸಿಂಹರಾಶಿಯವರಿಗೆ 12ನೇ ಮನೆಗೆ ಗುರು ಬಂದು 0 ಡಿಗ್ರಿಯಲ್ಲಿ ಕೂತಿರ್ತಾರೆ. ಕನಿಷ್ಠ ಪಕ್ಷ 1 ಡಿಗ್ರಿ ಚೇಂಜ್ ಆಗುವವರೆಗೂ, ಸಿಂಗಲ್ ಡಿಗ್ರಿ ಚೇಂಜ್ ಆಗಕ್ಕೆ 1 ತಿಂಗಳ ಕಾಲ ಆಗುತ್ತೆ. ಅಂದ್ರೆ ಹತ್ರ ನೀವೊಂದು 15ರಿಂದ 20 ದಿನ ಅಂತ ತಗೊಳ್ಳಿ. ಒಂದು 20 ದಿನ 25 ದಿನ ನಿಮಗೆ ಗುರು 0 ಡಿಗ್ರಿಲೇ ಇರ್ತಾರೆ, ಅಥವಾ 0.5 ಡಿಗ್ರಿ ಅಥವಾ 1 ಡಿಗ್ರಿ 1.5 ಡಿಗ್ರಿವರೆಗೂ ಇರ್ತಾರೆ ಅಂತ ತಿಳ್ಕೊಳ್ಳಿ ಜೂನ್ ತಿಂಗಳು ಪೂರ್ತಿ. ಅಷ್ಟರವರೆಗೂ ನಿಮಗೆ ಗುರುಬಲ ಇದ್ದಂಗೆ ಲೆಕ್ಕ. ಸಿಂಹರಾಶಿಯವರು ಭಯ ಪಡ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ಯಾವುದೇ ಕಾರಣಕ್ಕೂ ಭಯ ಪಡಬಾರದು ಫಸ್ಟ್. ಹಾಗಾಗಿ ಸಿಂಹರಾಶಿಯವರಿಗೆ ಗುರುಬಲ ಹೋದ್ರೂ ಜೂನ್ ತಿಂಗಳಲ್ಲಿ ಗುರುಬಲ ಇದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಮಧ್ಯೆ ಜೂನ್ ತಿಂಗಳು ಹೇಗೋ ನಡ್ಕೊಂಡು ಹೋಗ್ಬಿಡುತ್ತೆ. ಗುರುಬಲ ಇದ್ದಂಗೆ ನಿಮಗೆ ಹೇಗೆ ಹಿಂದೆ ಸಿಂಹರಾಶಿಯವರಿಗೆ ಅನುಕೂಲ ಆಗ್ತಾ ಇತ್ತು, ಅದೇ ತರದ ಅನುಕೂಲಗಳು ಮುಂದುವರೆದು ಬಿಡುತ್ತೆ ಈ 1 ತಿಂಗಳು. ಆದ್ರೆ ಮುಂದಿನ ತಿಂಗಳಿಂದ ಖಂಡಿತವಾಗಲೂ ಗುರುಬಲ ಇರೋದಿಲ್ಲ. ಸರಿ, ಮುಂದಿನ ತಿಂಗಳಿಗೋಸ್ಕರ ನಾವು ಜೂನ್ ತಿಂಗಳಲ್ಲೇ ಎಚ್ಚೆತ್ಕೊಂಡು ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ, ಗುರು ಏನಾದ್ರೂ ಬಲಹೀನವಾಗಿದ್ದಾರಾ ನಿಮ್ಮ ಮೂಲ ಜಾತಕದಲ್ಲಿ, ಇನ್ ಕೇಸ್ ನೋಡಿ ಗುರು ಏನಾದ್ರೂ ನಿಮ್ಗೆ ಉಚ್ಚ ಸ್ಥಾನದಲ್ಲಿದ್ರು, ಸ್ವಕ್ಷೇತ್ರದಲ್ಲಿದ್ರು, ಮಿತ್ರನ ಮನೆಯಲ್ಲಿದ್ರು ಅಂತಂದ್ರೆ ನಿಮಗೆ ಗುರುಬಲ ಹೋದ್ರು ಏನ್ ತೊಂದರೆ ಏನಿಲ್ಲ. ಸಿಂಹರಾಶಿಯವ್ರಿಗೆ ಪ್ಲಸ್ ಪಾಯಿಂಟ್, ಒಳ್ಳೇದೆ. ಇನ್ ಕೇಸ್ ಗುರು ಏನಾದ್ರೂ ನೀಚ ಸ್ಥಾನದಲ್ಲೋ, ಶತ್ರುವಿನ ಮನೆಯಲ್ಲೋ, ಪಾಪಕರ್ತರ ಯೋಗದಲ್ಲೋ ಇದ್ದಾಗ ಮಾತ್ರನೇ ನಿಮಗೆ ಸಮಸ್ಯೆ. ಅಸ್ತಂಗತ, ವಕ್ರಿ ಈ ತರದ್ದು ಏನಾದ್ರು ಆಗಿದ್ರೆ ಮಾತ್ರ ನಿಮಗೆ ಗುರುಬಲ ಹೋದಾಗ ಸಮಸ್ಯೆ ಆಗುತ್ತೆ. ಅದನ್ನ ನೀವು ಜಾತಕ ತೋರಿಸ್ಕೊಂಡು ಡಿಸಿಷನ್ ತಗೊಳ್ಳಿ. ಏನಾದ್ರೂ ಪರಿಹಾರ ಬೇಕಾದ್ರೆ ಸರಳವಾಗಿ ಸುಲಭವಾಗಿ ಮಾಡ್ಕೊಳ್ಳಿ, ದೊಡ್ಡ ದೊಡ್ಡ ಪರಿಹಾರಗಳು ಮಾಡ್ಕೊಳಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ಜೂನ್ ತಿಂಗಳು ನಿಮಗೆ ಗುರುಬಲ ಇರುತ್ತೆ ಅಂತಾನೆ ನೀವು ಪಾಸಿಟಿವ್ ಮೈಂಡ್ ಅಲ್ಲೇ ಇರಿ. ಗುರುಬಲ ಹೋಯ್ತು ಅಂತ ತಗೋಬೇಡಿ. ಅಂಡ್ ಅಷ್ಟಮ ಶನಿ ಪ್ರಭಾವ ಅನ್ನುವಂಥದ್ದು ಇರುತ್ತೆ ಈ ತಿಂಗಳೆಲ್ಲ. ಬರೋ ತಿಂಗಳಿಂದ ಅಷ್ಟಮ ಶನಿ ಪ್ರಭಾವ ಇನ್ನೂ ಹೆಚ್ಚಾಗಿ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. 8ನೇ ಮನೆ ಅಪಘಾತ ಸ್ಥಾನ ಅಂತ ಹೇಳ್ತೀವಿ, ಸರ್ಜರಿ ಸ್ಥಾನ ಅಂತ ಹೇಳ್ತೀವಿ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ಅಷ್ಟಮ ಶನಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ಗಾಡಿ, ಕಾರು, ಬೈಕು, ಬಸ್ಸು ಇದೆಲ್ಲ ಓಡಿಸ್ಬೇಕಾದ್ರೆ ಹುಷಾರಾಗಿರಿ. ಹಾಗೆ ಏನಾದ್ರೂ ಸರ್ಜರೀಸ್ ಆಗುವಂತ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗೃತೆ ವಹಿಸಿ. ಮನೇಲೆ ಜಾರ್ ಬಿದ್ದು ಬಿಡೋದು, ಅಥವಾ ಏನೋ ಒಂದು ಸ್ಲಿಪ್ ಡಿಸ್ಕ್ ಆಗೋದು, ಕಾಲು ಉಳುಕ್ ಬಿಡೋದು, ಈ ತರದ್ದು ಏನಾದ್ರೂ ಆಗ್ಬೋದು. ಸ್ವಲ್ಪ ಎಚ್ಚರವಾಗಿರಿ. ನಮಗೆ ಹಿರಿಯರು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ 2 ಕಣ್ಣು ಸಾಲಲ್ವಂತೆ, ಮೈಯೆಲ್ಲ ಕಣ್ಣಿರ್ಬೇಕಂತೆ. ಹಾಗೆ ಕಣ್ಣುಗಳನ್ನ ಹೆಚ್ಚು ಪ್ರಕಾಶಮಾನವಾಗಿ ಇಟ್ಕೊಳ್ಳಿ, ಅದು ತುಂಬಾನೇ ಇಂಪಾರ್ಟೆಂಟ್. ರಿಸ್ಕಿ ಕೆಲಸಗಳು ಯಾವುದು ಮಾಡಕ್ ಹೋಗ್ಬೇಡಿ ಇನ್ಮೇಲೆ ಸಿಂಹರಾಶಿಯವರು. ಇನ್ನು ನೋಡಿ 8ನೇ ತಾರೀಕು ಶುಕ್ರ ಅವರು 12ನೇ ಮನೆಗೆ ಬರ್ತಾರೆ, ಹೌಸ್ ಆಫ್ ಲಾಸ್ಗೆ. ಈ ವಿವಾಹ ಕಾರ್ಯದಲ್ಲಿ ವಿಳಂಬ ಆಗೋದು, ಶುಭ ಕಾರ್ಯಗಳಲ್ಲಿ ತೊಂದರೆ ಆಗೋದು, ಸ್ವಲ್ಪ ಅಪವಾದಗಳು ಬರೋದು, ಅಪನಿಂದನೆಗಳು ಬರೋದು. ಶುಕ್ರ ಅಂದ್ರೆ ಹೆಣ್ಣು ಅಂತ ಹೇಳ್ತೀವಿ, ಅಥವಾ ಹೆಂಡತಿ ಅಂತ ಹೇಳ್ತೀವಿ. ಸ್ವಲ್ಪ ಹೆಣ್ಣು ಮಕ್ಕಳ ಜೊತೆ ಜಗಳ ಆಡೋದು, ಹೆಂಡತಿ ಜೊತೆ ಜಗಳ ಆಡೋದು, ಅಕ್ಕ ತಂಗಿಯರು, ತಾಯಿ ಜೊತೆ ಜಗಳ ಆಡೋದು, ಈ ತರದೆಲ್ಲ ಹೆಣ್ಣು ಮಕ್ಕಳಿಂದ ಜಗಳ ಆಗುವಂತ ಸಾಧ್ಯತೆಗಳು
ಶುಕ್ರನಿಂದ ಆಗುವಂತ ಸಾಧ್ಯತೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಇನ್ನು ಸೂರ್ಯ 11ನೇ ಮನೆಗೆ ಬರ್ತಾರೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟ್. ನಿಮ್ಮ ರಾಶಿಯಾಧಿಪತಿ ಸೂರ್ಯ ಲಾಭಸ್ಥಾನಕ್ಕೆ 15ನೇ ತಾರೀಕು ಬರ್ತಾರೆ. ಈಗ ದಶಮ ಸ್ಥಾನದಲ್ಲಿದ್ದಾರೆ, ಆಮೇಲೆ ಲಾಭಸ್ಥಾನಕ್ಕೆ ಬರ್ತಾರೆ. ಸೂರ್ಯನಿಂದ ತೊಂದರೆ ಇಲ್ಲ. ಹಾಗಾಗಿ ನಿಮ್ಮ ಒಂದು ಶರೀರ ಬಲಿಷ್ಠವಾಗುತ್ತೆ. ಜೊತೆಗೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ ಮಾಡಿ ತಂದೆಯ ಆಶೀರ್ವಾದವನ್ನು ಕೊಡ್ತಾ ಒಂದು ಹಂತಕ್ಕೆ ಅಧಿಕಾರದ ಒಂದು ಯೋಗವನ್ನ ಅನುಭವಿಸ್ತಕ್ಕಂಥದ್ದೆಲ್ಲ ಫಲವನ್ನ ಕೊಡ್ತಾರೆ. 20ನೇ ತಾರೀಕು ಕುಜ ಅವರು ನಿಮಗೆ ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರ್ತಾರೆ. ಏನ್ ದೊಡ್ಡ ವ್ಯತ್ಯಾಸ ಆಗಲ್ಲ, ಯಾಕಂದ್ರೆ 20 ದಿನ ಕಳೆದು ಬಿಟ್ಟಿರುತ್ತೆ, ಇನ್ ಕೇವಲ ಒಂದು 10 ದಿನ ಇರುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡಿದ್ರೆ ಆಗೋಯ್ತು. 22ನೇ ತಾರೀಕು ಬುಧ ಅವರು ಕೂಡ ಲಾಭ ಸ್ಥಾನದಿಂದ ನಷ್ಟ ಸ್ಥಾನಕ್ಕೆ ಬರ್ತಾರೆ. ಸ್ವಲ್ಪ ವಿದ್ಯೆ, ವ್ಯಾಪಾರ ಇದೆಲ್ಲ 22ನೇ ತಾರೀಕು ನಂತರ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಗ್ರಹಗಳ ಬದಲಾವಣೆ. ಈ ತಿಂಗಳು ಸಿಂಹರಾಶಿಯವರಿಗೆ ಒಂದು ಅದ್ಭುತವಾದಂಥ ಪರಿಹಾರ ಹೇಳ್ತೀನಿ ನಾನು, ನೀವು ಮಾಡ್ಕೋಬೇಕು. 27ನೇ ತಾರೀಕು ಶನಿವಾರ, ಶನಿ ಪ್ರದೋಷ ಇದೆ ಅವತ್ತು. ಹೆಂಗೂ ನಿಮ್ಗೆ ಅಷ್ಟಮ ಶನಿ ನಡೀತಾ ಇದೆ, ರಿಸ್ಕ್ ತಗೊಳ್ಳೋದೇ ಬೇಡ. ಅವತ್ತಿನ ದಿನ 27ನೇ ತಾರೀಕು ನಿಮಗೆ ಶನಿವಾರದ ದಿನ, ಶನಿ ಪ್ರದೋಷದ ದಿನ ಸಂಜೆ ನಂದೀಶ್ವರನ ದರ್ಶನ ಹಾಗೂ ಶಿವನ ದರ್ಶನವನ್ನ ಮಾಡಿ. 2 ದರ್ಶನ ಮಾಡೋದ್ರಿಂದ ನಿಮಗೆ ಅತ್ಯಂತ ಬಲಿಷ್ಠವಾದ ಫಲ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಶನಿಗೆ ಶಿವನಿಗೆ ಏನ್ ಸಂಬಂಧ ಅಂದ್ರೆ, ಶನೀಶ್ವರ ಅಂತ ಹೇಳ್ತೀವಲ್ಲ, ಶನೈಶ್ಚರ ಅಂತ ಹೇಳ್ತೀವಿ ನಾವು. ಶಿವನಿಗೆ ಶನಿ ಯಾವುದೇ ಕಾರಣಕ್ಕೂ ತಲೆ ಬಾಗ್ತಾರೆ. ಶನಿಗೆ ದೇವತೆ ಯಾರು ಅಂತಂದ್ರೆ ಪ್ರಧಾನ ಈಶ್ವರನೇ, ಮಹಾದೇವನೇ ಶನಿಯನ್ನು ಕಂಟ್ರೋಲ್ ಮಾಡೋದು. ಹಾಗಾಗಿ ಶಿವನನ್ನ ಆರಾಧನೆ ಮಾಡೋದ್ರಿಂದ ಶನಿ ಶಾಂತರಾಗ್ತಾರೆ ಅಂತ ಹೇಳಿ ನಮ್ಮಲ್ಲಿ ಹೇಳುತ್ತೆ, ಹಿರಿಯರು ಹೇಳ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ಅವತ್ತಿನ ದಿನ ಶನಿ ಪ್ರದೋಷದ ದಿನ ನಂದಿನ ದರ್ಶನ ಮಾಡಿ, ಶಿವನನ್ನ ದರ್ಶನ ಮಾಡಿ, ಅಷ್ಟಮ ಶನಿ ಪ್ರಭಾವ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಜನರಲೈಸ್ ಆಗಿ ನೋಡೋದಾದ್ರೆ ಏನಪ್ಪಾ ಅಂದ್ರೆ, ಈ ತಿಂಗಳು ಜೂನ್ ತಿಂಗಳು ಶುಭದಾಯಕ. ನಿಮ್ಮ ಮುಖದಲ್ಲಿ ಯಾವಾಗಲೂ ಒಂದು ಸ್ವಲ್ಪ ನಗು ಇರುತ್ತೆ, ತೃಪ್ತಿ ಇರುತ್ತೆ. ಕುಟುಂಬ ಸಮೇತರಾಗಿ ಮನರಂಜನೆ ಕಾರ್ಯಕ್ರಮಕ್ಕೆ ಹೋಗಿ ಬರ್ತೀರಾ, ಸಂತೋಷ ಇರುತ್ತೆ, ಸ್ವಲ್ಪ ಅವಕಾಶಗಳು ಸಿಗುತ್ತೆ, ಉತ್ತಮ ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಸ್ವಲ್ಪ ಆಕ್ಸಿಡೆಂಟ್ಸ್ ಮಾತ್ರ ಹುಷಾರಾಗಿರ್ಬೇಕು. ದೀರ್ಘಕಾಲದ ಸಮಸ್ಯೆಗೆ ಈ ತಿಂಗಳು ಪರಿಹಾರ ಹುಡುಕೋತೀರಾ. ವ್ಯಾಪಾರದಲ್ಲಿ 22ನೇ ತಾರೀಕುವರೆಗೂ ಅಧಿಕ ಲಾಭ ಇದೆ, ಅದಾದ್ಮೇಲೆ ಕ್ಷೀಣ ಆಗುತ್ತೆ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಅಲ್ಪ ಪ್ರಯಾಣದ ನಿರೀಕ್ಷೆ. ಈಗಾಗಲೇ ಹೇಳಿದಂಗೆ ವಾಹನ ಚಾಲನೆಯಲ್ಲಿ ಬಹಳ ಎಚ್ಚರಿಕೆ, ಜಾಗ್ರತೆ ಅಂತಕ್ಕಂಥ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಯಾವುದೇ ಅಗ್ರಿಮೆಂಟ್ ಆಗಲಿ, ಸಿಗ್ನೇಚರ್ ಆಗಲಿ, ಪೇಪರ್ ವಿಚಾರಗಳಾಗಲಿ ಸ್ವಲ್ಪ ಹುಷಾರಾಗಿರಿ. ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಕೊಡಿ, ನಿಮ್ಮಿಂದ ದೂರ ಆಗುವಂತ ಸಾಧ್ಯತೆ. ಕೋರ್ಟ್ ಕಚೇರಿಗಳಲ್ಲಿ ಸ್ವಲ್ಪ ಅಪಜಯ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಅನುಕೂಲ, ಕೈಗಾರಿಕಾ ಉದ್ಯಮಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ತೈಲ ಹಾಗೂ ನೀರಿನ ವ್ಯಾಪಾರಿಗಳಿಗೂ ಚೆನ್ನಾಗಿರುತ್ತೆ. ಲಾಭದಾಯಕ ಏನೇನಪ್ಪ ಅಂದ್ರೆ, ನೂತನ ಕೆಲಸದಲ್ಲಿ ಸ್ವಲ್ಪ ಜಯಪ್ರಾಪ್ತಿ, ಏನಾದರೂ ಸ್ಥಾನ ಪಲ್ಲಟ ಬದಲಾವಣೆಗಳಾಗಬಹುದು. ಬಂಡವಾಳ ಹೂಡಿಕೆಗೆ ಈ ಒಂದು ತಿಂಗಳು ಹುಷಾರಾಗಿರಿ, ಕ್ಷೇಮವಲ್ಲ. ಶೇರ್ ವ್ಯವಹಾರದಲ್ಲಿ ತುಂಬಾ ಲಾಸ್ ಆಗ್ತೀರಾ, ಸ್ವಲ್ಪ ಧನ ಕಳ್ಕೊಳ್ಳುವಂತ ಸಾಧ್ಯತೆ, ಅದು ಯೋಚನೆ ಮಾಡಿ. ಸಹೋದರರಿಂದ ಒಂದ್ ಸ್ವಲ್ಪ ಯಾಕೋ ಮನಸ್ಸು ಬೇಸರ ಆಗುವಂತ ಸ್ಥಿತಿ ಬರ್ಬೋದು. ವಿದ್ಯಾರ್ಥಿಗಳಿಗೆ 22ನೇ ತಾರೀಕು ನಂತರ ಒಂದ್ ಸ್ವಲ್ಪ ಕ್ಷೀಣ ಆಗುತ್ತೆ. ಸಿಂಹರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಇರಿ. ಈ ಸಂಗೀತ, ಕಲೆ, ಕ್ರೀಡೆ, ಸಾಹಿತ್ಯ ಇದರೆಲ್ಲ ಆಸಕ್ತಿ ಇರತಕ್ಕಂಥವ್ರು ಸ್ವಲ್ಪ ಹೆಚ್ಚಿನ ಪ್ರಯತ್ನ ಪಡಬೇಕು. ಆಹಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಆಗಿರ್ತಕ್ಕಂಥದ್ದು ಒಳ್ಳೇದು. ಸಮೃದ್ಧ ಜೀವನದ ಸಂತೋಷಗಳನ್ನು ಅನುಭವಿಸೋದಕ್ಕೆ ನಿಮಗೆ ಒಂದ್ ಸ್ವಲ್ಪ ಮಟ್ಟಿಗೆ ಜೂನ್ ತಿಂಗಳಲ್ಲಿ ಅವಕಾಶ ಇದೆ. ಕಾರಣ ಏನಪ್ಪಾ ಅಂದ್ರೆ, ಗುರು ಬಿಟ್ಟೋದ್ರು ಬಲ ಇರುತ್ತೆ ಅಂತ ಹೇಳಿದೆ. ರಾಜಕೀಯ ವ್ಯಕ್ತಿಗಳಿಗೆ ಒಂದ್ ಸ್ವಲ್ಪ ಬಲ ಜಾಸ್ತಿ ಇರುತ್ತೆ. ಹೊಸ ಯೋಜನೆಗಳಿಗೆ ಆಸಕ್ತಿ ಇರುತ್ತೆ, ಅದರಿಂದ ಧನಲಾಭ ಪ್ರಾಪ್ತಿ. ಇನ್ನು ನೂತನ ವಾಹನ ಖರೀದಿ ಮಾಡೋದು ಒಳ್ಳೇದಲ್ಲ. ಯಾವುದೇ ಕಾರಣಕ್ಕೂ ನೂತನ ವಾಹನ ಖರೀದಿ ಮಾಡಬೇಡಿ. ಸ್ವಲ್ಪ ಮಟ್ಟಿಗೆ ಕುಟುಂಬದ ಜೊತೆಗೆ ಸಮಯವನ್ನ ಕಳೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ವಿದೇಶಿ ಪ್ರಯಾಣದಲ್ಲಿ ತುಂಬಾ ಅಡಚಣೆಗಳಾಗುವಂಥದ್ದು, ಈವನ್ ರೈತರಿಗೂ ಸ್ವಲ್ಪ ತೊಂದರೆಗಳಾಗುವಂಥದ್ದು. ಸಿಂಹರಾಶಿಯ ರೈತರಿಗೆ ಸ್ವಲ್ಪ ಈ ತೋಟಗಾರಿಕೆ ಇಲಾಖೆ ಈ ತರದ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಅಂಡ್ ಹೂವು ಹಣ್ಣಿನ ವ್ಯಾಪಾರಿಗಳಿಗೂ ಕೂಡ ಸ್ವಲ್ಪ ಸಮಸ್ಯೆ ಆಗುತ್ತೆ. ಹೋಟೆಲ್ ಉದ್ಯಮದಲ್ಲಿ ತುಂಬಾನೇ ನೆಗೆಟಿವ್ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ನಿಮ್ಮ ಗೌರವ ಕಡಿಮೆ ಆಗುವಂತ ಸಾಧ್ಯತೆ. ಎಲ್ಲಿ ನಿಮ್ಮ ಗೌರವ ಕಡಿಮೆ ಆಗುತ್ತೋ ಅಲ್ಲಿ ನೀವು ಜಾಸ್ತಿ ಇರೋದು ಬೇಡ. ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗೋದು, ದೇಹದಲ್ಲಿ ಆಲಸ್ಯ, ಶಕ್ತಿ ಕುಂದುವಂಥದ್ದು ಇದೆಲ್ಲ ಆಗುತ್ತೆ. ಮನಸ್ತಾಪಗಳಾಗುವಂತ ಸಾಧ್ಯತೆ ಇರುತ್ತೆ. ಸೂಕ್ತ ಸಮಯದಲ್ಲಿ ಸ್ವಲ್ಪ ಆರೋಗ್ಯ ಕೆಟ್ಟರೆ ವೈದ್ಯರನ್ನ ಭೇಟಿ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಆದಷ್ಟು ಸ್ವಲ್ಪ ನೆಮ್ಮದಿ ಜೀವನ ಪಡೀಲಿಕ್ಕೆ ಪ್ರಯತ್ನ ಪಡಿ. ಏನಪ್ಪಾ ಅಂದ್ರೆ, ಈ ರಿಯಲ್ ಎಸ್ಟೇಟು, ಭೂಮಿ ವ್ಯಾಪಾರ, ಫೈನಾನ್ಸು ಈ ವಿಚಾರದಲ್ಲಿ ಬಹಳ ಹಿನ್ನಡೆ ಆಗುತ್ತೆ. ದೊಡ್ಡ ದೊಡ್ಡ ಪ್ರಯಾಣವನ್ನ, ತುಂಬಾ ದೂರ ಪ್ರಯಾಣವನ್ನ ಅವಾಯ್ಡ್ ಮಾಡಿಬಿಡಿ. ಆಮೇಲೆ ನಿಮ್ಮ ಕೆಳಗೆ ಕೆಲಸ ಮಾಡೋರ ಕಡೆ ಹೆಚ್ಚು ಗಮನ ಕೊಡಿ. ಮೋಸ ಹೋಗಬೇಡಿ, ಯಾಕೆಂದ್ರೆ ಮೋಸ ಹೋಗೋದು ಒಂದು ನೆಗೆಟಿವ್ ಅಲ್ವಾ. ಸಾಲ ಹೆಚ್ಚು ಮಾಡುವಂತ ಸಾಧ್ಯತೆ ಇರುತ್ತೆ, ಆದಷ್ಟು ಸಾಲ ಕಡಿಮೆ ಮಾಡ್ಕೊಳ್ಳಿ. ಅನಿರೀಕ್ಷಿತ ಪ್ರಯಾಣ ಬಂದ್ರೆ ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕು. ಒಂದ್ ಹಂತಕ್ಕೆ ಏನಪ್ಪಾ ಅಂದ್ರೆ, ಸಿಂಹರಾಶಿಯವರಿಗೆ ಒಂದು ಎಕ್ಸೆಂಪ್ಷನ್ಸ್ ಇದೆ ಜೂನ್ ತಿಂಗಳಲ್ಲಿ. ಖಂಡಿತ ಈ ಎಕ್ಸೆಂಪ್ಷನ್ಸ್ ನಿಮ್ಗೆ ಅನುಕೂಲ ಆಗಿ ಭಗವಂತನ ಆಶೀರ್ವಾದದಿಂದ ಸಿಂಹರಾಶಿಯವರು ಜೂನ್ ತಿಂಗಳನ್ನ ಹೆಂಗೋ ಕಳೆದ್ಬಿಡ್ತೀರಾ. ನೆಗೆಟಿವ್ ಇಲ್ಲದೆ ಕಳೆದ್ಬಿಡ್ತೀರಾ. ಆರೋಗ್ಯ ಮಾತ್ರ ನೋಡ್ಕೊಳ್ಳಿ,
ಶಸ್ತ್ರಚಿಕಿತ್ಸೆ ನೋಡ್ಕೊಳ್ಳಿ, ಸ್ವಲ್ಪ ಏಟು ಗೀಟು ಬೀಳದಿದ್ದಂಗೆ ವಾಹನದಲ್ಲಿ ಹುಷಾರಾಗಿರಿ. ಅಷ್ಟು ಬಿಟ್ರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಶನಿ ಪ್ರದೋಷದ ಪರಿಹಾರ ಹೇಳಿದ್ದೀನಿ. ಪ್ರತಿದಿನ ಶಿವನ ದರ್ಶನ ಮಾಡಿ, ಎವ್ರಿ ಡೇ ಪ್ರತಿದಿನ ಶಿವನ ದರ್ಶನ ಮಾಡಿ. ಚಂದ್ರಶೇಖರ ಅಷ್ಟಕಂ ಅಂತ ಒಂದು ಸ್ತೋತ್ರ ಬರುತ್ತೆ, ಅದು ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಅದನ್ನು ಕೇಳಿ ಅಥವಾ ಬಂದರೆ ಹೇಳಿ. ಚಂದ್ರಶೇಖರ ಅಷ್ಟಕವನ್ನು ಕೇಳ್ತಾ ಇದ್ರೆ ತುಂಬ ಒಳ್ಳೆಯದು. ಪರಿಹಾರ, ಪ್ರತಿದಿನದ ಪರಿಹಾರ. 27ನೇ ತಾರೀಕು ಪ್ರದೋಷಕ್ಕೆ ಸ್ವಾಮಿಯ ದರ್ಶನ ಮಾಡಿ, ಅದು ನಿಮಗೆ ಯಥೇಚ್ಛವಾದ ಫಲ ಕೊಡುತ್ತೆ. ಒಂದಂತೂ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ, ಜೂನ್ ತಿಂಗಳಲ್ಲಿ ನಿಮಗೆ ಗುರುಬಲ ಹೋಯ್ತು ಅಂತ ಬೇಸರ ಪಟ್ಕೋಬೇಡಿ. ಜೂನ್ ತಿಂಗಳಲ್ಲಿ ಗುರುಬಲ ಹೋದ್ರೂ ಈ ತಿಂಗಳಲ್ಲಿ ನಿಮ್ಗೆ ಗುರುಬಲ ಇರುತ್ತೆ. ಬರೋ ತಿಂಗಳಿಂದ, ಜುಲೈ ತಿಂಗಳಿಂದ ಗುರುಬಲ ಹೋಗೋದು ಅನ್ನೋದು ನಿಶ್ಚಯ 100%. ಯಾಕಂದ್ರೆ 1.5 ಡಿಗ್ರಿ ದಾಟ್ಬಿಟ್ಟಿರ್ತಾರೆ. 1.5 ಡಿಗ್ರಿ ದಾಟಿದ್ಮೇಲೆ ಆಟೋಮೆಟಿಕ್ ಆಗಿ 12ನೇ ಮನೆ ಅಂತ ನಾವು ಕನ್ಸಿಡರ್ ಮಾಡಬೇಕು. 12ನೇ ಮನೆ ಕನ್ಸಿಡರ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ವ್ಯಯಸ್ಥಾನ, ಹೌಸ್ ಆಫ್ ಲಾಸ್ ಅಂತ ಕರಿತೀವಿ, ನಷ್ಟಗಳು. ಅದು ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಯಾವುದಕ್ಕೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ, ಭಗವಂತ ನಿಮಗೆ ಒಳ್ಳೇದು ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಹ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.